ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಯ ಕನ್ನಡ ಲಾಗ್ ಚಾನಲ್. ಟೈಮ್ ಈಗ ಮುಂಜಾನೆ 5:30. ನಾನು ಎದ್ದು ಫ್ರೆಶ್ ಆಗಿ ಕಿಚನಿಗೆ ಬಂದು ಸ್ವಲ್ಪ ತಲೆಗೆ ಆಯಿಲ್ ಹಚ್ಕೊಳ್ತಾ ಇದ್ದೇನೆ. ನೋಡಿ, ಮೊದಲೆಲ್ಲ ನಾನು ನೈಟು ತಲೆಗೆ ಆಯಿಲ್ ಹಚ್ಕೊಂಡು ಮಲ್ಕೊಳ್ತಿದ್ದೆ. ಬಟ್ ನನಗೆ ಪ್ರಾಬ್ಲಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಬೆಳಿಗ್ಗೆ ಎದ್ದ ತಕ್ಷಣ ಶೀತ ಆಗೋದು, ತಲೆನೋವು ಈ ಥರ ಬಂತು. ಸೊ ಹಾಗಾಗಿ ನಾನು ಅದನ್ನ ಬಿಟ್ಟು ಈಗ ಬೆಳಿಗ್ಗೆ ಎದ್ದ ತಕ್ಷಣ ತಲೆಗೆ ಎಣ್ಣೆ ಹಚ್ಕೊಳ್ತೇನೆ. ಆಮೇಲೆ ಒಂದೂವರೆ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಆಯಿಲ್ ಹಚ್ಕೊಂಡು ಈಗ ವಾಕಿಂಗ್ ಹೋಗಬೇಕು. ಸೊ ಹಾಗಾಗಿ ವಾಕಿಂಗ್ ಹೋಗೋಕ್ಕಿಂತ ಮೊದಲೇ ನಾನು ಹಿಟ್ಟು ರುಬ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಬಂದ ತಕ್ಷಣ ದೋಸೆ ಹಾಕಲಿಕ್ಕಾಗತ್ತೆ ಅಂಥೇಳಿ ನಿನ್ನೆನೇ ನೀರು ದೋಸೆಗೆ ಅಕ್ಕಿ ನೆನೆಸಿಟ್ಟಿದ್ದೆ. ಈಗ ತೆಂಗಿನಕಾಯಿ ತುರಿ ಮತ್ತು ಅಕ್ಕಿ ಹಾಕಿ ರುಬ್ಕೊಂಡಿದ್ದಾಯಿತು. ಗ್ರೈಂಡರ್ ರಿಪೇರಿ ಆಗಿ ಬಂದಿದೆ, ಆದರೂ ನಾನು ಗ್ರೈಂಡರ್ಗೆ ಹಾಕ್ತಾಯಿಲ್ಲ. ಯಾಕಂದರೆ ನೀರು ದೋಸೆಗೆ ಮಿಕ್ಸರಲ್ಲಿ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ ಅಂಥೇಳಿ. ಉದ್ದಿನ ದೋಸೆ, ಇಡ್ಲಿ ಈ ಥರ ಇದ್ರೆ ಮಾತ್ರ ಗ್ರೈಂಡರಿಗೆ ಹಾಕ್ತೇನೆ. ಟೈಮ್ ಈಗ 8 ಗಂಟೆ. ನಾನು ವಾಕಿಂಗ್ ಹೋಗಿ ಬಂದು ಜ್ಯೂಸ್ ಕುಡಿದು ಆಮೇಲೆ ಸ್ನಾನ ಮಾಡಿ, ತಲೆ ಸ್ನಾನ ಮಾಡಿ, ಎಣ್ಣೆ ಹಚ್ಕೊಂಡಿದ್ನಲ್ವ, ತಲೆ ಸ್ನಾನ ಮಾಡಿ ಈಗ ದೇವ್ರಿಗೆ ದೀಪ ಹಚ್ಲಿಕ್ಕೆ ಬಂದೆ. ನೋಡಿ, ಅಂಗಳದಲ್ಲಿ ಎಷ್ಟು ಚೆನ್ನಾಗಿ ಅರಳಿದೆ ಹೂವು. ಈ ಹೂವನ್ನು ತೆಗೆದು ನಾನು ತುಳಸಿಗೆ ಮುಡಿಸ್ತೇನೆ. ಈಗ ತುಳಸಿ ಕಟ್ಟೆಗೆ ಈ ನಮ್ಮ ತುಳಸಿ ಕಟ್ಟೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿ ಹೋಗಿಬಿಟ್ಟಿದೆ. ಯಾಕಂದರೆ ಮೇಲ್ಮನೆಯದು ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ವ, ಅಲ್ಲಿಂದ ಕಲ್ಲೆಲ್ಲ ಬಿದ್ದು ಈ ತುಳಸಿ ಕಟ್ಟೆ ಸ್ವಲ್ಪ ಒಡೆದೋಗಿದೆ. ಸೊ ಇದನ್ನ ಕೂಡ ಇನ್ನು ಹೊಸದಾಗಿ ಕಟ್ಟಬೇಕು. ತುಳಸಿ ಕಟ್ಟೆನ ಎಲ್ಲ ಕೆಲಸ ಮುಗಿದ ಮೇಲೆ ತುಳಸಿ ಕಟ್ಟೆನ ಚೆನ್ನಾಗಿ ಮಾಡಬೇಕು. ಹಾಗೆ ಒಳಗೆ ಬಂದು ನಾನು ಈಗ ದೋಸೆ ಹಾಕ್ತಾಯಿದ್ದೇನೆ. ನಮ್ಮ ಅನಗ ಕೂಡ ಇವತ್ತು ದೋಸೆ ತಿಂದ್ಕೊಂಡು ಹೋಗ್ತಾಳೆ. ಅವಳು ನಿನ್ನೆನೇ ಹೇಳಿದ್ಲು, ನಾನು ಊಟ ಮಾಡೋದಿಲ್ಲ ಇವತ್ತು, ಅನ್ನ ಮಾಡಬೇಡ ಅಮ್ಮ, ದೋಸೆ ಏನು ಮಾಡ್ತೀನಿ ತಿಂಡಿ ಅದನ್ನೇ ತಿಂದು ಹೋಗ್ತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ತಿಂಡಿ ಮುಗಿಸಿ ಅವಳಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಿಟ್ಟು ಬಂದೆ. ಹಾಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಲು ಕುಡಿತಾ ಇದ್ದೆ. ನೋಡಿ, ಈಗ ಇಲ್ಲಿರುವಂತಹ ಎಲ್ಲ ಪಾಟ್ಸ್ ಇತ್ತಲ್ವ, 5-6 ಪಾಟ್ಸ್ ಇತ್ತು ಇಲ್ಲಿ ಮೇಲ್ಗಡೆ, ಅದನ್ನ ಕೆಳಗಡೆ ಶಿಫ್ಟ್ ಮಾಡಿದೆ. ಯಾಕಂದರೆ ಇಲ್ಲಿ ಸ್ವಲ್ಪ ಬಾಡೋದಂಗೆ ಆಯಿತು. ಅಂದರೆ ಸರಿಯಾಗಿ ಬಿಸಿಲು ಬೀಳ್ತಾ ಇರಲಿಲ್ಲವೋ ಏನೋ ಗೊತ್ತಿಲ್ಲ, ಒಂಥರ ಬಾಡ್ದಂಗೆ ಆಯಿತು. ಸೊ ನೋಡೋಣ, ಕೆಳಗಿಟ್ಟು ನೋಡೋಣ ಅಂಥೇಳಿ ಕೆಳಗಿಟ್ಟೆ. ಹಾಗೆ ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡು ಬಂದೆ. ನೋಡಿ, ಈ ಮೇಲೆ ಇಟ್ಟಿದ್ನಲ್ವ, ಈ ರೀತಿ ಆಗಿಬಿಟ್ಟಿದೆ ನೋಡಿ ಪಾಟ್ ಇಟ್ಟ ಜಾಗದಲ್ಲೆಲ್ಲ. ಹಾಗೆ ಆಗುತ್ತೆ ಯಾವಾಗಲೂ. ಆಮೇಲೆ ಕ್ರಮೇಣ ಅದು ಒರೆಸ್ತಾ ನೆಲ ಒರೆಸ್ತೇವಲ್ವ, ಆವಾಗ ಹೋಗುತ್ತೆ. ಅಲ್ಲೇ ಒಂದು ಸ್ಕ್ರಬ್ಬರ್ ಇತ್ತು, ಅದನ್ನ ತೊಗೊಂಡು ಸ್ವಲ್ಪ ಉಜ್ಜಿದೆ. ನೋಡಿ, ಮಣ್ಣೆಲ್ಲ ಕೂತ್ಕೊಂಡು ರಾಡಿ ಆಗಿತ್ತು, ಪ್ಲೇಟ್ಸ್ ಇಟ್ಟಿದ್ನಲ್ವ ಕೆಳಗಡೆ. ಸೊ ಹಾಗಾಗಿ ಈ ರೀತಿ ಮಣ್ಣಿನ ಕಲೆ ಎಲ್ಲ ಆಗಿದೆ ನೋಡಿ. ಈಗ ಹೇಗೋ ನೀರು ಬಿಡ್ತಾ ಇದ್ದೇನೆ, ಒಂದು ಸಲ ತೊಳೆದು ಬಿಡೋಣ ಅಂತ ಅಂದ್ಕೊಂಡು ತೊಳೆದ್ಬಿಟ್ಟೆ. ಹಾಗೆ ಇದನ್ನ ಒಂದು ಸ್ವಲ್ಪ ಒರೆಸ್ಕೊಳ್ಳೋಣ ಅಂತೇಳಿ ಒರೆಸ್ಕೊಂಡೆ. ಯಾಕಂದರೆ ನೀರಲ್ವ, ಯಾರಾದರೂ ಬರ್ತಾ ಹೋಗ್ತಾ ಇರ್ತಾರೆ. ಸೊ ಜಾರು ಬಿಟ್ಟರೆ ಅಂಥೇಳಿ ನೀಟಾಗಿ ಒರೆಸ್ಕೊಂಡ್ಬಿಟ್ಟೆ. ಮಳೆಗಾಲದಲ್ಲೂ ಕೂಡ ಹಾಗೆ ಇಲ್ಲಿ ಒರೆಸ್ಕೊಳ್ತಾನೆ ಇರಬೇಕು, ಯಾಕಂದರೆ ಆ ಕಡೆಯಿಂದ ನೀರು ಒಳಗೆ ಬರುತ್ತೆ. ಫ್ರೆಂಡ್ಸ್, ಗಿಡಗಳಿಗೆಲ್ಲ ನೀರು ಹಾಕಾಯಿತು. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಗಿಡಗಳೆಲ್ಲ. ನೋಡಿ, ಇವತ್ತು ಇದೇ ಕೆಲಸ ಆಯಿತು. ಈ ಕಡೆ ಇರುವ ಹೂವಿನ ಗಿಡಗಳ ಸ್ಥಳಾಂತರ ಆಯಿತು. ಹೂವಿನ ಪಾಟ್ಗಳ ಸ್ಥಳಾಂತರ ಇವತ್ತು. ಹಾಗೆ ಒಳಗಡೆ ಬಂದು ಕಿಚನ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಕೆಲಸ ಇವತ್ತು ತೊಗರಿಬೇಳೆ ಮತ್ತು ಇದು ನೀರು ಹಲಸಿನಕಾಯಿ ಅಂತೇವಲ್ವ, ಆ ನೀರು ಹಲಸಿನಕಾಯಿ ಒಬ್ಬರನ್ನ ಪರಿಚಯದವರು ತಂದು ಕೊಟ್ಟಿದ್ದರು. ಸೊ ಅದನ್ನ ಸಾಂಬಾರು ಮಾಡೋಣ ಅಂಥೇಳಿ ತೊಗರಿಬೇಳೆ ಹಾಕಿ, ಬಟ್ ಅದಕ್ಕೆ ತೊಗರಿಬೇಳೆಗಿಂತ ಅಳಸಂದೆ ಕಾಳು ಹಾಕಿದ್ರೆ ಚೆನ್ನಾಗಿರ್ತೇನೋ ಅನಿಸ್ತು. ಆಮೇಲೆ ಮತ್ತು ಮೆಂತ್ಯ ಪಲ್ಯ ಮಾಡ್ಕೊಳ್ಳೋಣ ಅಂತ, ಮೆಂತ್ಯ ಸೊಪ್ಪಿತ್ತು ಸ್ವಲ್ಪ, ಅದನ್ನ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ. ಆ ಪಲ್ಯ ಮಾಡ್ಕೊಳ್ಳೋದು ಇದು ಸಿಂಪಲ್ಲು. ನಾನು ತುಂಬ ಸಲ ರೆಸಿಪಿನ ಶೇರ್ ಮಾಡಿದ್ದೇನೆ ನಿಮ್ಮ ಜೊತೆ ವಿಡಿಯೋದಲ್ಲಿ. ಸಾಸಿವೆ ಮತ್ತು ಇದು ಕಡಲೆಬೇಳೆ ಸ್ವಲ್ಪ ಒಗ್ಗರಣೆಗೆ ಹಾಕಿಬಿಟ್ರಾಯಿತು. ಆಮೇಲೆ ಸ್ವಲ್ಪ 2 ಈರುಳ್ಳಿ, ಸ್ವಲ್ಪ ಪಲ್ಯ ಇತ್ತು, ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಇತ್ತು. ಹಾಗಾಗಿ 2 ಸಣ್ಣ ಈರುಳ್ಳಿನ ಹೆಚ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಇಲ್ಲಾಂದರೆ ಅದು ಹೆಚ್ಚು ಫ್ರೈ ಆದರೆ ಚೆನ್ನಾಗಿರೋದಿಲ್ಲ. ಸೊ ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಮೆತ್ತಗಾಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ರೆ ಆಯಿತು. ಆಮೇಲೆ ಇದು ಮಸಾಲೆಗೂ ರೆಡಿ ಮಾಡಿಕೊಂಡೆ. ಮಸಾಲೆ ಸಿಂಪಲ್ ಇವತ್ತು, ಜುಮ್ಮನ್ಕಾಯಿ ಹಾಕಿ ಮಾಡೋದು. ನನಗನ್ನಿಸ್ತು, ಆಮೇಲೆ ಅನ್ನಿಸ್ತು
ಅಂದರೆ ಸಾಂಬಾರು ತಿಂದ ಮೇಲೆ ಅನಿಸ್ತು ಇದಕ್ಕೆ ಒಗ್ಗರಣೆ ಹಾಕಬೇಕಿತ್ತು, ಒಗ್ಗರಣೆ ಸಾಂಬಾರು ಮಾಡಬೇಕಿತ್ತು ಅಂಥೇಳಿ ಇದಕ್ಕೆ ಜುಮ್ಮನ್ಕಾಯಿನೇ ಹಾಕಿದ್ವಿ. ನೋಡೋಣ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ. ಯಾವಾಗಲೂ ಒಗ್ಗರಣೆ ಹಾಕೋದಲ್ವ, ಅಲಸಂದೆ ಕಾಳು ಹಾಕಿನೇ ಮಾಡೋದಿತ್ತು. ಬಟ್ ಇವತ್ತು ತೊಗರಿಬೇಳೆ ಮತ್ತು ಇವತ್ತು ಜುಮ್ಮನ್ಕಾಯಿ ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಮಸಾಲೆ ಕೂಡ ರುಬ್ಕೊಂಡೆ. ನಮ್ಮದು ಚಿಕ್ಕ ಇದು ಮಸಾಲೆ ಅಲ್ವಾ, ಸೊ ಸ್ವಲ್ಪ ಸಾಂಬಾರು ಮಾಡೋದು, ಹಾಗಾಗಿ ಮಿಕ್ಸರಲ್ಲಿ ಹಾಕೊಳ್ತೇನೆ ನಾನು. ಈ ಕಡೆ ಫ್ರೈ ಆಯಿತು ಈರುಳ್ಳಿ, ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡೆ. ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿ ತೊಳೆದು ಕಟ್ ಮಾಡಿಟ್ಟಿದ್ದೆ. ಮತ್ತೆ ಕಟ್ ಮಾಡಿಕೊಟ್ಟಿದ್ರು, ಅದನ್ನ ಒಗ್ಗರಣೆ ಹಾಕಿಬಿಟ್ಟೆ. ಇದು ನೋಡಿ ಈಗ ಚೆನ್ನಾಗಿ ಬೆಂದಿದೆ ತೊಗರಿಬೇಳೆ ಮತ್ತು ಹಲಸಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಅದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ನೋಡಿ, ಈಗ ಅದಕ್ಕೆ ಮಸಾಲೆ ಹಾಕಿ ಮಸಾಲೆ ಕುದಿಸ್ತಾ ಇದ್ದೀನಿ. ತುಂಬ ಟೇಸ್ಟಿ ಆಗಿರುತ್ತೆ, ಬಟ್ ಅಲಸಂದೆ ಕಾಳು ಹಾಕಿದಂಗೆ ಅಷ್ಟು ಟೇಸ್ಟ್ ಆಗಲಿಲ್ಲ ನಮಗೆ. ಅದು ಚೆನ್ನಾಗಿ ಇರುತ್ತೆ, ಯಾವಾಗಲಾದರೂ ಅಪರೂಪಕ್ಕೆ ಸಿಗೋದು ಈ ಹಲಸಿನಕಾಯಿ, ಯಾವಾಗಲೂ ಬೇಕಂದಾಗ ಸಿಗೋದಿಲ್ಲ. ಮೆಂತ್ಯ ಸೊಪ್ಪು ಕೂಡ ಬೇಯಿತು, ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸ್ವಲ್ಪ ತೆಳು ಬೆಲ್ಲ, ಗಟ್ಟಿ ಬೆಲ್ಲ ಇದ್ದರೆ ಹಾಕಿದ್ರೂ ಆಗುತ್ತೆ. ನಾನು ತೆಳು ಬೆಲ್ಲ ಎದುರುಗಡೆನೇ ಬಾಟಲ್ ಇತ್ತು ತೆಳು ಬೆಲ್ಲದ್ದು, ಅದಕ್ಕೆ ಅದನ್ನೇ ಹಾಕ್ಕೊಂಡೆ. ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ, ಒಂದು ಸ್ವಲ್ಪ ಕಾಯಿ ತುರಿ, ಆಮೇಲೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪೌಡ್ರು, ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ಪಲ್ಯ ರೆಡಿ ಆಗುತ್ತೆ. ಹಾಗೆ ಟೈಮ್ ಈಗ 12:10. ನಾನು ಕುಮಟಾ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು ಕುಮಟಾದಲ್ಲಿ, ಹೋಗ್ಬೇಕಂತೇಳಿ ರೆಡಿಯಾಗಿ ಕುಮಟಾಗೆ ಹೊರಟೆ. ಈಗ ನೆಲ ಎಲ್ಲ ಒರೆಸ್ಕೊಳ್ಳಿಲ್ಲ, ಬಂದು ನೆಲ ಒರೆಸ್ಕೊಂಡ್ರೆ ಆಯಿತು ಅಂಥೇಳಿ. ಸೊ ಈಗ ಕುಮಟಾ ಹೋಗಿ ಬರ್ತೇನೆ. ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗೆಯೇ ಹೋಗೋಣ ಅಂಥೇಳಿ. ಬಸ್ ಒಂದು ಟೈಮಿಗೆ ಸಿಗಬೇಕು, ಇಲ್ಲಾಂದರೆ ಸ್ವಲ್ಪ ತುಂಬ ಲೇಟಾಗಿ ಹೋಗ್ಬಿಟ್ಟು. ಟೈಮ್ ಈಗ 1:35. ಈಗ ನೆಲ ಒರೆಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಕುಮಟಾ ಹೋಗಿದ್ನಲ್ವ, ಹೋಗುವಾಗ ಅಡುಗೆ ಅಷ್ಟೇ ಮಾಡಿಟ್ಟು ಹೋಗಿದ್ದೆ, ನೆಲ ಎಲ್ಲ ಒರೆಸ್ತಿಲ್ಲ, ಬಟ್ಟೆನೂ ಒಗೆದಿಲ್ಲ, ಬೇಗ ಹೋಗಬೇಕಿತ್ತು. ಸೊ ಹಾಗಾಗಿ ಬೇಗ ಹೋಗಿ ಈಗ ಬಂದೆ. ಈಗ ನೆಲ ಒರೆಸ್ಕೊಳ್ಬೇಕು, ನೆಲ ಒರೆಸ್ಕೊಂಡು ಆಮೇಲೆ ಊಟ ಮಾಡಿದ್ರೆ ಆಯಿತು. ಫ್ರೆಂಡ್ಸ್, ಈಗ ಟೈಮ್ 8 ಗಂಟೆ. ನಾನು ಏನು ಮಾಡ್ತಾಯಿದ್ದೆ ಅಂದರೆ ಸೌತೆಕಾಯಿ ದೋಸೆ ಹಾಕ್ತಾಯಿದ್ದೀನಿ. ಎಳೆ ಸೌತೆಕಾಯಿ ತಂದಿದ್ದರು ನನ್ನ ಹಸ್ಬೆಂಡು, ಅದು ನೋಡಿ ಇವತ್ತು ಡಿನ್ನರಿಗೆ ಸೌತೆಕಾಯಿ ದೋಸೆ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸೌತೆಕಾಯಿ ದೋಸೆ ತುಂಬ ಚೆನ್ನಾಗಿರ್ತದೆ. ತುಪ್ಪ ಜೊತೆ ತಿನ್ನಬೇಕು, ತುಪ್ಪ ಬೆಲ್ಲ, ಇಲ್ಲ ಚಟ್ನಿ ಮಾಡಿದ್ರು ಆಗ್ತದೆ. ನನಗೆ ತುಪ್ಪ ಬೆಲ್ಲದ ಜೊತೆ ತಿನ್ನೋದಂದರೆ ಇಷ್ಟ. ಸೊ ತೆಳ್ಳಗೆ ಹಾಕಬೇಕು ಸ್ವಲ್ಪ. ಸೌತೆಕಾಯಿ ದೋಸೆ, ಎಳೆ ಸೌತೆಕಾಯಿ ದೋಸೆ ತುಂಬ ಚೆನ್ನಾಗಿರ್ತದೆ ಮಾತ್ರ. ಅದರ ಮೇಲೆ ಸ್ವಲ್ಪ 1 ಸ್ಪೂನು ಈ ರೀತಿ ತುಪ್ಪ ಸುರಿಬೇಕು, ಟೇಸ್ಟಿ ಆಗುತ್ತೆ, ತುಂಬ ಟೇಸ್ಟಿ. ಹಾಯ್ ಫ್ರೆಂಡ್ಸ್, ಟೈಮ್ ಈಗ 7:50. ನಾನು ಈಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕಂತ ಬಂದೆ. ಸ್ನಾನ ಮಾಡ್ಕೊಂಡು ಜಸ್ಟ್ ಬಂದೆ, ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂಥೇಳಿ. ಇವತ್ತು ತಿಂಡಿಗೆ ಅವಲಕ್ಕಿ, ಒಗ್ಗರಣೆ ಅವಲಕ್ಕಿ, ದಪ್ಪ ಅವಲಕ್ಕಿ ಇತ್ತು, ಅದರ ಒಗ್ಗರಣೆ ಹಾಕೋಣ ಅಂಥೇಳಿ. ತುಂಬ ದಿನ ಆಗಿತ್ತು ಒಗ್ಗರಣೆ ಅವಲಕ್ಕಿ ಮಾಡ್ತೀನಿ. ಸೊ ಇವತ್ತು ಮಾಡೋಣ ಅನಿಸ್ತು. ಎಲ್ಲ ರೆಡಿ ಇದೆ, ಈಗ ಒಗ್ಗರಣೆ ಅವಲಕ್ಕಿ ಮಾಡ್ಕೊಂಡ್ರಾಯ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲಿಪ್ಪಿಂಗ್. ಇದು ಒಗ್ಗರಣೆ ಅವಲಕ್ಕಿಗೆ ನಾನು ಒಗ್ಗರಣೆ ಹಾಕಿ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಆಮೇಲೆ ಕಡಲೆಬೇಳೆ, ಹಸಿಮೆಣಸು ಮತ್ತು ಕರಿಬೇವು ಸೊಪ್ಪು ಇದನ್ನೆಲ್ಲ ಒಗ್ಗರಣೆ ಹಾಕಿ, ಆಮೇಲೆ ನೆನೆಸಿಟ್ಟಿದ್ದಂತಹ ದಪ್ಪ ಅವಲಕ್ಕಿ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಸಕ್ಕರೆ, ಅರಿಶಿನ ಹಿಟ್ಟು ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಬ್ರೇಕ್ಫಾಸ್ಟಿಗೆ. ಈಗ ತಿಂಡಿ ತಿಂದು ನಮ್ಮ ಅಣ್ಣಗಂಗೆ ಸ್ಕೂಲಿಗೆ ಬಿಟ್ಟು ಬರೋದು, ಬಸ್ ಸ್ಟ್ಯಾಂಡ್ವರೆಗೂ. ಅವಳು ಸ್ಕೂಲ್ ಬಸ್ ಬರುತ್ತೆ, ಅಲ್ಲಿ ತನಕ ಬಿಟ್ಟು ಬರೋದು. ಆಮೇಲೆ ನನ್ನ ಡೈಲಿ ರೂಟೀನ್ನ ಸ್ಟಾರ್ಟ್ ಮಾಡೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.